ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಲಕ್ಷ ಲಕ್ಷ ಹಣ ಕಳೆದುಕೊಂಡಿದ್ದಾರೆ ವರುಣ್ ಆರಾಧ್ಯ. ಹೌದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ಫ್ಯಾನ್ ಫಾಲೋವರ್ಸನ್ನು ಹೊಂದಿದ್ದಂತಹ ವರುಣ್ ಆರಾಧ್ಯ ಆ್ಯಂಡ್ ಫ್ಯಾಮಿಲಿ ಇದೀಗ ಲಕ್ಷ ಲಕ್ಷ ಮೋಸ ಹೋಗಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಇವರು ಹಣ ಕಳೆದುಕೊಂಡ್ರು, ಇವರಿಗೆ ಮೋಸ ಮಾಡಿದ್ದಾದರೂ ಹೇಗೆ, ಮೋಸ ಮಾಡಿದವರು ಯಾರು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ವರುಣ್ ಆರಾಧ್ಯ ಆ್ಯಂಡ್ ಫ್ಯಾಮಿಲಿ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತಲೇ ಕರೆಸ್ಕೊಳ್ತಕ್ಕಂಥ ವರುಣ್ ಆರಾಧ್ಯ ಸದ್ಯ ಅವರ ಕುಟುಂಬದವರನ್ನು ಕೂಡ ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಕೊಡಿಸಿದ್ದಾರೆ. ಅವರ ಅಮ್ಮ, ಅಕ್ಕನ ಮಗಳು, ಅಕ್ಕ, ಫ್ರೆಂಡ್ಸ್ ಹೀಗೆ ಎಲ್ಲರ ಜೊತೆಗೂಡಿ ವಿಡಿಯೋಸ್ಗಳನ್ನು ಮಾಡ್ತಿರ್ತಾರೆ, ಕಾಮಿಡಿ ಸ್ಕಿಟ್ಗಳನ್ನು ಮಾಡ್ತಿರ್ತಾರೆ. ಹೀಗಿರುವಾಗ ಇಷ್ಟೊಂದು ಟ್ಯಾಲೆಂಟೆಡ್ ಪರ್ಸನ್ ಮೋಸ ಹೋದ್ರಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಹ್ಞೂ ಅನ್ನಲೇಬೇಕು. ಹೌದು, ವರುಣ್ ಆರಾಧ್ಯ ಆ್ಯಂಡ್ ಫ್ಯಾಮಿಲಿ ಇದೀಗ ಲಕ್ಷ ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಸದ್ಯ ಅವರು ವಿಡಿಯೋ ಮಾಡ್ತಕ್ಕಂಥ ಮನೆ ಲೀಸ್ಗೆ ಇರುವಂಥದ್ದು. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಅಮ್ಮನ ಜೊತೆ, ಅಕ್ಕನ ಮಗಳ ಜೊತೆ, ಫ್ರೆಂಡ್ಸ್ ಜೊತೆ, ಅಕ್ಕನ ಜೊತೆ ಆಗಾಗ ಒಂದಷ್ಟು ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ಆ ವಿಡಿಯೋದಲ್ಲಿ ಅವರ ಮನೆಯನ್ನು ಕೂಡ ನೀವು ನೋಡಿರ್ತೀರಾ. ಆದರೆ ಅದು ಸ್ವಂತ ಮನೆಯಲ್ಲ, ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಲೀಸ್ಗೆ ಹಾಕ್ಕೊಂಡಿದ್ದಂತಹ ಮನೆ. ಇದೀಗ ಅವರಿರ್ತಕ್ಕಂಥ ಫ್ಲಾಟ್ ಏನಿದೆ, ಆ ಕಂಪ್ಲೀಟ್ ಅಪಾರ್ಟ್ಮೆಂಟ್ ಟೈಪ್ ಏನಿದೆ, ಅದೆಲ್ಲ ಒಂದು ಇರ್ತಕ್ಕಂಥ ಕುಟುಂಬದವರು ಕೂಡ ಈಗ ಬೀದಿಗೆ ಬೀಳುವಂತಹ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಹೌದು, ಆ ಫ್ಲಾಟಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಂದಲೂ ಕೂಡ ಲೀಸ್ಗೆ ಹಣವನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಇದೀಗ ಇವರೆಲ್ಲರನ್ನು ಕೂಡ ಯಾಮರಿಸಿದ್ದಾನೆ. ಈ ಒಂದು ವಿಚಾರ ಬೆಳಕಿಗೆ ಬರ್ತಿದ್ದಂತೆ ಸದ್ಯ ಇದಕ್ಕೆ ಸಂಬಂಧಪಟ್ಟವರು ಆ ಮನೆಯನ್ನು ಖಾಲಿ ಮಾಡಬೇಕು ಅಂತ ಅಲ್ಲಿರ್ತಕ್ಕಂಥ ಎಲ್ಲ ಮನೆಯವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವರುಣ್ ಆರಾಧ್ಯ ಕುಟುಂಬ ಕೂಡ ಒಂದು. ಇದೀಗ ವರುಣ್ ಆರಾಧ್ಯ ಅವರ ಅಮ್ಮ ಒಂದಷ್ಟು ಜನರ ಜೊತೆಗೂಡಿ ಮಾತನಾಡಿರ್ತಕ್ಕಂಥ ಒಂದು ವಿಡಿಯೋ ಬೈಟ್ ಏನಿದೆ ಅದು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದು, ತಮಗೆ ಮೋಸ ಆಗಿರುವ ಕುರಿತು ಇದೀಗ ಅವರೇ ಕೂಡ ಮಾತನಾಡಿದ್ದಾರೆ. ಲೀಸ್ಗೆ ಇದ್ದಂತಹ ಮನೆಯನ್ನು ಯಾಮಾರಿಸಿ ಆ ವ್ಯಕ್ತಿ ಹಣವನ್ನು ಪಡೆದುಕೊಂಡಿದ್ದಾನೆ. ಆದರೆ ಅಸಲಿಗೆ ಆ ವ್ಯಕ್ತಿ ಆ ಒಂದು ಫ್ಲಾಟ್ ಏನಿದೆ ಅದರ ಓನರ್ ಅಲ್ಲ ಅನ್ನುವಂತಹ ವಿಷಯ ಇದೀಗ ಬೆಳಕಿಗೆ ಬರ್ತಿದೆ. ರಘು ಅಂತಕ್ಕಂಥ ವ್ಯಕ್ತಿ ಇದೀಗ ಅಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದವರಿಗೂ ಮೋಸವನ್ನು ಮಾಡಿದ್ದು, ಅದರಲ್ಲಿ ವರುಣ್ ಆರಾಧ್ಯ ಕುಟುಂಬ ಸಹ ಒಂದಾಗಿದೆ. ಇದೀಗ ಎಲ್ಲರೂ ಕೂಡ ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತಿದ್ದಾರೆ. ಸದ್ಯ 3 ಕುಟುಂಬದವರನ್ನ ಪೊಲೀಸರು ಅಲ್ಲಿಂದ ಕಾಲ್ ಕೀಳುವಂತೆ ಮಾಡಿದ್ದಾರೆ, ಅಂದರೆ ಜಾಗ ಖಾಲಿ ಮಾಡಿಸಿದ್ದಾರೆ. ಉಳಿದಂತೆ ಇರತಕ್ಕಂಥ ಎಲ್ಲ ಫ್ಯಾಮಿಲಿಯವರನ್ನು ಕೂಡ ಅಲ್ಲಿಂದ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ವರುಣ್ ಆರಾಧ್ಯ ಅವರ ಕುಟುಂಬ ಕೂಡ ಒಂದಾಗಿದ್ದು, ಸದ್ಯ ವರುಣ್ ಆರಾಧ್ಯ ಅವರು ಮನೆಯನ್ನು ಖಾಲಿ ಮಾಡಿಲ್ಲ, ನಮಗೆ ನ್ಯಾಯ ಬೇಕು, ನಾವು ಲೀಸ್ಗೆ ಅಮೌಂಟನ್ನು ಕೊಟ್ಟಿದ್ದೀವಿ, ನಾವು ಯಾಕೆ ಖಾಲಿ ಮಾಡಬೇಕು, 3 ವರ್ಷ ತುಂಬಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.